ರೆಸಿಪಿನ ಮಾಡ್ತಾ ಇದೀವಿ. ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನ ಮಾಡಕ್ಕೆ, ನೋಡೋಣ ಬನ್ನಿ. ಕಮ್ಮಿನೇ ಆಗ್ಬೇಡ, ಕಿರ್ಸ್ತಾ ಇದ್ದಾಳೆ. ತರ ಮಾಡ್ಬೇಕು. ತೆಂಗಿನ ಎಣ್ಣೆ ಎಲ್ಲ ನೋಡಿ. ಹಾಯ್, ಎಲ್ಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಒಂದು ರೆಸಿಪಿನ ಮಾಡ್ತಾ ಇದ್ದೀವಿ ಆ್ಯಂಡ್ ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೋಣ ಅಂತ ಈ ವ್ಲಾಗ್ನ ಮಾಡ್ತಾ ಇದ್ದೀವಿ. ಏನು ಮಾರ್ನಿಂಗೇ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಅಂತ ಅನ್ಕೊಳ್ಬೋದು. ಎಸ್, ಟೈಮ್ ಬಂದು 10 o'clock. ಇವಾಗ ಎದ್ವಿ ನಾನು ಜೆಸ್ಸಿ ಇಬ್ರು. ಸೊ ಇವಾಗ ವ್ಲಾಗ್ನ ಮಾಡೋಣ, ಬಟ್ ಅದೊಂಥರ ಡಿಫ್ರೆಂಟ್ ರೆಸಿಪಿ ಅಂತ ನನಗೂ ತುಂಬಾ ಇಷ್ಟ ಅದು. ಸೊ ಅದನ್ನು ತೋರಿಸೋಣ ಅಂತ ವ್ಲಾಗ್ನ ಮಾಡಿದೆ. ಬನ್ನಿ ನೋಡೋಣ ಏನೇನು ಮಾಡ್ತೀವಿ ಅಂತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜಶ್ವಿಗೆ ನಿದ್ದೆ ಆಗಿದೆ ಚೆನ್ನಾಗೆ. ಬನ್ನಿ ಹೋಗೋಣ. ಚಿನ್ನು, ಹಾಯ್. ಇದು ಏನಿದೆ ಎಂಜಿಲ್ಲ? ಇದು ಏನಿದೆ ಎಂಜಿಲ್ಲ? ಏನಿದು? ಏನು ತಿಂತೀಯಾ? ತಿಂತೀಯ ನೀನು? ನಾವಿವತ್ತು ಮಾಡ್ತಾ ಇರೋದು ಬಂದು ಪಾಲಕ್ ಪಲಾವು. ಪಾಲಕ್ ಸೊಪ್ಪಿಂದ ಮಾಡೋದು. ಸೊ ಹೆಂಗೆ ಮಾಡ್ತೀವಿ ಆ್ಯಂಡ್ ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀವಿ ಅನ್ನೋದನ್ನು ಈ ವ್ಲಾಗಲ್ಲಿ ನೋಡ್ತಾ ಇರಿ. ಬನ್ನಿ. ಅದೆಲ್ಲ ರುಬ್ಕೋಬೇಕು, ಹಾಲು ಎತ್ಕೋಬೇಕು ಅಷ್ಟೇ. ಶುಂಠಿ ಸಾಕು. ಪಾಲಕ್ ಪಲಾವ್ ಮಾಡೋಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀವಿ. ಸೊ ಫಸ್ಟ್ ಒಂದು ಬಂದು ಚಕ್ಕೆ, ಲವಂಗ, ಪಲಾವ್ಗೆ ಏನೇನು ಹಾಕ್ತಾರೆ ಪಲಾವ್ ಸಾಮಾನೆಲ್ಲ ಫುಲ್ ಹಾಕಬೇಕು. ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ. ನೆಕ್ಸ್ಟ್ ಒಂದು ಬಂದು ಟೊಮೆಟೊ, ಈರುಳ್ಳಿ, ಮತ್ತು ಪಲಾವ್ ಎಲೆ, ಇದು ಕಸ್ತೂರಿ ಮೆಂತ್ಯ ಅಂತ ಏನೋ ಅಂತಾರೆ ಅದು. ಮತ್ತು ಬಟಾಣಿನ ಸ್ವಲ್ಪ ತೊಗೊಂಡಿದ್ದೀವಿ. ಸ್ವಲ್ಪ ವೆಜಿಟೇಬಲ್ಸ್ನ ತೊಗೊಂಡಿದ್ದೀವಿ, ಕ್ಯಾರೆಟು ಮತ್ತು ಅದು ಹೆಸರೇ ಗೊತ್ತಾಗ್ತಲ್ಲ ನನಗೆ, ಬೀನ್ಸು ಮತ್ತು ಇದು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀವಿ. ಮತ್ತು ಸ್ವಲ್ಪ ತೆಂಗಿನಕಾಯಿನ ತೊಗೊಂಡಿದ್ದೀವಿ. ಇದು ಹಾಲು ಮಾಡಬೇಕು. ನೆಕ್ಸ್ಟ್ ಒಂದು ಬಂದು ಸೊಪ್ಪನ್ನ ತೊಳ್ಕೊಂಡಿದ್ದೀವಿ. ಏನು ಸೊಪ್ಪಪ್ಪ ಅಂದರೆ ಅದು ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಮತ್ತು ಪುದೀನ ಮೂರೂ ಮಿಕ್ಸ್ ಮಾಡಿ ತೊಳ್ಕೊಂಡಿದ್ದೀವಿ. ಆ್ಯಂಡ್ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ಮಾಡೋಕ್ಕೆ. ನೋಡೋಣ ಬನ್ನಿ ಏನು ಮಾಡ್ತೀವಿ ಅಂತ ತೋರಿಸ್ತೀನಿ. ಫಸ್ಟು ಒಂದು ಕಡಾಯಿ ಇಟ್ಕೋಬೇಕು. ಕಡಾಯಿ ಕಾದ್ಮೇಲೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ್ಮೇಲೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಪಲಾವ್ ಸಾಮಾನು ಎಲ್ಲನೂ ಹಾಕಬೇಕು. ಒಂಚೂರು ಫ್ರೈ ಆದಮೇಲೆ ನೀವು ಇದಕ್ಕೆ ಬೇಕಂದರೆ ಗಸಗಸೆನೂ ಆ್ಯಡ್ ಮಾಡ್ಕೋಬೋದು, ಬಟ್ ನಮಗಿಷ್ಟ ಇಲ್ಲ, ಅದಕ್ಕೆ ಆ್ಯಡ್ ಮಾಡಿಲ್ಲ. ಏಲಕ್ಕಿ ಎಲ್ಲ, ಇದು ಪಲಾವ್ ಸಾಮಾನೆಲ್ಲ. ನೆಕ್ಸ್ಟ್ ಒಂದು ಬಂದು ಪಾಲಕ್ ಸೊಪ್ಪು, ಕೊತ್ತಂಬರಿ, ಪುದೀನ ಈ ಮೂರೂ ನಾವು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಇವಾಗ ಇಷ್ಟು ಸೊಪ್ಪಿದೆ, ಇಷ್ಟೇ ಸೊಪ್ಪಾಗ್ಬಿಡುತ್ತೆ ಅದು. ಅವಳೊಬ್ಬಳನ್ನೇ ಬಿಟ್ಬಿಟ್ಟು ಬಂದ್ಬಿಟ್ವಿ ಅಂತ ಕಿರ್ಸ್ತಾ ಇದ್ದಾಳೆ ಫುಲ್ಲು. ಯಾರಾದರೂ ಒಬ್ರು ಇಡಲೇಬೇಕಪ್ಪ ನಮ್ಮ ಚಿನ್ನು ಮರಿ ಜೊತೆ, ಇಲ್ಲಾಂದ್ರೆ ಕಿಸ್ತಾನೆ ಇರ್ತಾಳೆ. ಅಲ್ಲಮ್ಮ? ಹಾಯ್ ಹಾಯ್ ಚಿನ್ನು. ಅದನ್ನೆಲ್ಲ ಫ್ರೈ ಆದಮೇಲೆ ಈ ಥರ ಆಗುತ್ತೆ. ಕ್ವಾಂಟಿಟಿ ಕಮ್ಮಿನೇ ಆಗಿಬಿಡುತ್ತೆ ನೀವು ಜಾಸ್ತಿ ಹಾಕಿದ್ರು. ಸೊ ಈ ಥರ ಆದಮೇಲೆ ಸ್ವಲ್ಪ ಆರಿದ್ಮೇಲೆ ನೀವು ಮಿಕ್ಸಿಗೆ ಹಾಕಿ ಗ್ರೀನ್ ಕಲರ್ ಪೇಸ್ಟ್ ಥರ ಮಾಡ್ಕೋಬೇಕು. ಅದನ್ನು ತೋರಿಸ್ತೀನಿ ಬನ್ನಿ. ಅಕ್ಕಿನ ಕೂಡ ನೆನೆಸ್ಕೋಬೇಕು. ನಾವು ಬಾಸುಮತಿ ರೈಸು 1 ಗ್ಲಾಸ್ನ ಹಾಕೊಂಡಿದ್ದೀವಿ, ಇನ್ನು 2 ಗ್ಲಾಸು ನಾರ್ಮಲ್ ರೈಸ್ನ ಹಾಕೋಬೇಕು. ಎರಡೂ ಮಿಕ್ಸ್ ಮಾಡ್ಕೊಬೇಕು, ಯಾಕಂದರೆ ಬರೀ ಬಾಸುಮತಿ ತಿನ್ನೋಕ್ಕಾಗಲ್ಲ. ಸೊ ಇದನ್ನು ತೊಳೆದು ನೆನೆಸ್ಬೇಕು. ಇವತ್ತು ಕುಕ್ಕರಲ್ಲಿ ಮಾಡ್ತಾಯಿದ್ದೀವಿ. ಸೊ 2.5 ಗ್ಲಾಸ್ ಅಕ್ಕಿಗೆ ನಾವು 1 ಕಪ್ಪಷ್ಟು ಆಯಿಲ್ನ ತೊಗೊಂಡಿದ್ದೀವಿ. ನೆಕ್ಸ್ಟ್ ಬಂದು ಪಲಾವ್ ಎಲೆ ಹಾಕಬೇಕು. ನೆಕ್ಸ್ಟ್ ಬಂದು ಈರುಳ್ಳಿ.
ಇದಕ್ಕೆ ತುಪ್ಪ ಆ್ಯಡ್ ಮಾಡಿದ್ರು ಚೆನ್ನಾಗಿರುತ್ತೆ. ತುಪ್ಪ ಇಲ್ಲ. ಸ್ವಲ್ಪ ಇದೆ ಹಾಕೋದು ಬಿಸಿ ಆಗೋದು ತಟ್ಟೆ ಮೇಲೆ ಇಟ್ಟು ಬಿಸಿ ಆಗೋದು. ನೆಕ್ಸ್ಟ್ ಬಂದು ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ನ ಹಾಕಬೇಕು. ಇಲ್ಲ, ಈರುಳ್ಳಿ ಜೊತೆ ಕ್ಯಾಪ್ಸಿಕಮ್ ಹಾಕಬೇಕು. ನೋಡಿ, ತೆಂಗಿನಕಾಯಿ ಹಾಲನ್ನ ಈ ಥರ ಮಾಡಬೇಕು. ತೆಂಗಿನಕಾಯಿ ರುಬ್ಬಿ ನೀವು ವೈಟ್ ಕಲರ್ ಬಟ್ಟೆ ಇದ್ರೂ ಮಾಡ್ಬೋದು. ಈ ಥರ ಅದರಿಂದ ವಾಟರ್ ತೊಗೋಬೇಕು. ಪಲಾವ್ಗೆ ಮತ್ತು ಟೊಮೆಟೊ ಬಾತ್ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದ್ರೆ. ಒಂದು ಬಂದು ಟೊಮೆಟೊನ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಬಂದು ಬಟಾಣಿನ ಹಾಕಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. 2 ಕೈ ಹಾಕಿ 2 ಇಡಿ ಹಾಕಿದ್ದೀನಿ ಸಾಕಾ. ಸ್ವಲ್ಪ ಬಟಾಣಿನ ಹಾಕೋಬೇಕು. ಮತ್ತು ವೆಜಿಟೇಬಲ್ನ ಮತ್ತು ಬೀನ್ಸು ಮತ್ತು ಕ್ಯಾರೆಟ್ನ ಆ್ಯಡ್ ಮಾಡ್ಕೋಬೇಕು. ವೆಜಿಟೇಬಲ್ಸ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಇವಾಗ ಒಂಚೂರು ಸಾಲ್ಟ್ನ ಹಾಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ 20-30% ಅಷ್ಟೇ ವೆಜಿಟೇಬಲ್ಸು. ಯಾಕೇನಾಯ್ತು? ಯಾಕೆ ಬೇಜಾರಲ್ಲಿದೆಯಾ? ಏನಿಲ್ಲ, ನಮ್ಮ ಹುಡುಗಂದು ಲವ್ ಬ್ರೇಕಪ್ ಆಗ್ಬಿಟ್ಟೈತೆ ಅಂತ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ, ಅಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ನಿನ್ನ ಸಮಸ್ಯೆಗೆ ಪರಿಹಾರ ಅಂತೂ ಆಗಲ್ಲ. ನನ್ನ ಫ್ರೆಂಡ್ ಒಬ್ಳಿಗೂ ಇದೇ ಥರ ಪ್ರೀತಿ ಪ್ರೇಮ ವಿಚಾರದಲ್ಲಿ ತುಂಬಾ ಮೋಸ ಹೋಗಿ ಅವಳು ಡಿಪ್ರೆಷನ್ ಕೂಡ ಹೋಗಿದ್ಲು. ಆವಾಗ ನನಗೆ ನೆನಪಾಗಿದ್ದೇನೆ ಕೇರಳ ಭಗವತಿ ಜ್ಯೋತಿಷರ್ ಅಂತ. ಇವ್ರ ಹೆಸರು ಬಂದು ಶ್ರೀ ಪಂಡಿತ್ ಗುರುಬ್ರಹ್ಮ ಆಚಾರ್ಯ ಅಂತ. ಇವ್ರ ಹತ್ರ ಏನೇ ಸಮಸ್ಯೆ ಇದ್ರೂ ಪರಿಹಾರ ಮಾಡಿಕೊಡ್ತಾರೆ. ಅವಳು ತುಂಬ ಪ್ರೀತಿ ವಿಚಾರದಲ್ಲಿ ಮೋಸ ಹೋಗಿ ಡಿಪ್ರೆಷನ್ಗೆ ಹೋದಾಗೂ ಅವ್ರ ನಂಬರ್ನ ಅವಳಿಗೆ ಕೊಟ್ಟೆ ನಾನು. ಆವಾಗ ಅವರು ತುಂಬ ಸಮಸ್ಯೆಗೆ ಪರಿಹಾರ ಕೂಡ ಮಾಡಿಕೊಟ್ಟಿದ್ದಾರೆ. ಇವಾಗ ತುಂಬ ಖುಷಿಯಾಗಿದ್ದಾಳೆ ಅವಳು. ಆ್ಯಂಡ್ 24 ಗಂಟೆಯಲ್ಲಿ ನಿಮ್ಮ ಸಮಸ್ಯೆ ಏನೇ ಇದ್ರೂ ಪರಿಹಾರ ಮಾಡಿಕೊಡ್ತಾರೆ. ನಿಮ್ಮ ಮನೇಲಿ ಜಗಳ ಆಗಿರ್ಬೋದು, ಪ್ರೀತಿ ಪ್ರೇಮ ವಿಚಾರ ಆಗಿರ್ಬೋದು, ಅತ್ತೆ ಸೊಸೆ ಕಿರಿಕಿರಿ ಆಗಿರ್ಬೋದು, ಆಸ್ತಿ ವಿಚಾರ ಜಗಳ ಆಗಿರ್ಬೋದು, ಗಂಡ ಹೆಂಡತಿ ನಡುವೆ ಏನೇ ಜಗಳ ಇದ್ರೂ ಆ ಸಮಸ್ಯೆಗೆ ಪರಿಹಾರ ಮಾಡಿಕೊಡ್ತಾರೆ. ಅವ್ರ ನಂಬರ್ ಕೂಡ ಹೇಳ್ತೀನಿ, ಡಿಸ್ಪ್ಲೇಲೂ ಕೂಡ ಬರ್ತಿದೆ. ಅವ್ರ ನಂಬರ್ ಬಂದು 8884777311 ಅವ್ರ ನಂಬರು. ಹೋಗಿ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಏನೇ ಸಮಸ್ಯೆ ಇದ್ರೂ ಪರಿಹಾರ ಮಾಡಿಕೊಡ್ತಾರೆ. ಪೇಸ್ಟ್ ಹೆಂಗಾಗಿದೆ ಅಂತ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಪುದೀನ ಮತ್ತು ಪಲಾವ್ ಮಸಾಲ ಎಲ್ಲ ಹಾಕಿ ರುಬ್ಬಿರೋದು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡಿ ನೀವು ಈ ಥರ ಪೇಸ್ಟ್ ಮಾಡ್ಕೋಬೇಕು. ಆವಾಗ ಪಲಾವ್ ಗ್ರೀನ್ ಕಲರ್ ಬರುತ್ತೆ. ತುಪ್ಪ ಒಂಚೂರು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಫಸ್ಟೇ ಆ್ಯಡ್ ಮಾಡಬೇಕಿತ್ತು, ತುಪ್ಪ ಇರಲಿಲ್ಲ, ಒಂಚೂರು ಇತ್ತು. ಸೊ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಇವಾಗ. ವೆಜಿಟೇಬಲ್ಸ್ ಎಲ್ಲ ಆದಮೇಲೆ ನೆಕ್ಸ್ಟ್ ನಾವು ಗ್ರೀನ್ ಪೇಸ್ಟ್ನ ಹಾಕೋಬೇಕು. ಹಾಕೊಂಡ್ಮೇಲೆ ಫುಲ್ಲು ಅದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ಆ್ಯಂಡ್ ನೀವು ಎಷ್ಟು ಗ್ಲಾಸ್ ಅಕ್ಕಿ ಹಾಕಿದ್ದೀರಾ ಅದಕ್ಕೆ ಅಂದಾಜಾಗೆ ಉಪ್ಪನ್ನ ಹಾಕೊಳ್ಳಿ. ನಾವು ಇಷ್ಟು ಉಪ್ಪನ್ನ ಹಾಕೊತಾ ಇದ್ದೀವಿ. ಸಾಕು. ನೀವು ಆಮೇಲೆ ಬೇಕಂದ್ರೆ ಟೇಸ್ಟ್ ನೋಡ್ಕೊಂಡು ಉಪ್ಪನ್ನ ಹಾಕೋಬೋದು. ನೋಡಿ, ಅದು ಹಾಕಿದ ತಕ್ಷಣ ಎಣ್ಣೆ ಎಲ್ಲ ಸಪ್ರೇಟ್ ಆಗ್ತಿದೆ. ಇಲ್ಲಿ ಎಲ್ಲ ಅದು ಎಣ್ಣೆ ಬಿಟ್ಟು ಮತ್ತು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊತಾನೆ ಇರಬೇಕು. ನೋಡಿ, ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ. ಅಕ್ಕಿನ 2.5 ಲೋಟ ತೊಗೊಂಡಿದ್ದೀವಿ. 2.5 ಲೋಟಗೆ 5 ಗ್ಲಾಸ್ ನೀರು ಹಾಕಬೇಕು. ಒಂಚೂರು ಕಮ್ಮಿನೇ ಹಾಕಬೇಕು, ಯಾಕಂದರೆ ಅಲ್ಲಿ ಪಾಲಕ್ದೆಲ್ಲ ಇದು ಹಾಕಿದ್ದೀವಲ್ಲ ಮಸಾಲೆ, ಸೊ ಅದಕ್ಕೋಸ್ಕರ ಕಮ್ಮಿನೇ ಹಾಕಿ. 5 ಲೋಟ ನೀರು. ಹಾಲು ಎಲ್ಲ ಸೇರಿಸಿ 2 ಆಯಿತು. ನಾವು ತೆಂಗಿನಕಾಯಿ ಹಾಲು ಮಾಡಿರ್ತೀವಲ್ಲ, ಆ ಹಾಲನ್ನ ಕೂಡ ಇವಾಗ ಆ್ಯಡ್ ಮಾಡಬೇಕು. 4 ಲೋಟ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ, ಇನ್ನು ಸ್ವಲ್ಪ ಹಾಕ್ಬೇಕು.
ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕು. ನೋಡಿ, ಹಾಲು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಇದು. ಒಂದು ಸ್ವಲ್ಪ ನಾರ್ಮಲ್ ವಾಟರ್ನ ಆ್ಯಡ್ ಮಾಡ್ಕೋಬೋದು. ಬಂದು ನೀರೆಲ್ಲ ಹಾಕಿದ್ಮೇಲೆ ನಿಂಬೆಹಣ್ಣ ಒಂದು ಹಾಕೋಬೇಕು. ನೋಡಿ, ಒಂದು ನಿಂಬೆಹಣ್ಣ ನಾವು ಹಾಕೋತಾ ಇದ್ದೀವಿ. ಬೀಜ ಎಲ್ಲ ಇರುತ್ತೆ. ಹೌದು, ಈ ಥರ ಫುಲ್ಲು ಬಾಯ್ಲ್ ಆಗಬೇಕಂದ್ರೆ ಅಕ್ಕಿನ ಹಾಕಬೇಕು. ನಾವು 2.5 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀವಿ, ಅದನ್ನು ಹಾಕ್ತಾ ಇದ್ದೀವಿ. ನೀರು ಜಾಸ್ತಿ ಆಗಲ್ಲ ತಾನೇ? ಈ ಥರ ಆಗಬೇಕು. ಇಷ್ಟು ಸ್ವಲ್ಪ ಆಗಿದೆ, ಒಂದು 50%, ಇನ್ನು 50% ದಮ್ಮಲ್ಲಿ ಇಡಬೇಕು. ಸೊ ಈ ಥರ ಕಲಿಸ್ಬಿಟ್ಟು ಪ್ಲೇಟ್ನ ಮುಚ್ಚಿಬಿಡ್ತೀಯಾ? ಕುಕ್ಕರ್ ಮುಚ್ಚಳ ಮುಚ್ತೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಡೋದು, ಬಟ್ ವಿಜಿಲ್ ಹಾಕಲ್ಲ. ಬಟ್ ಇದು ಪಾತ್ರೆಯಲ್ಲಿ ಮಾಡ್ದಂಗೆನೆ, ಬಟ್ ನಾವೇನು ವಿಜಿಲ್ ಏನು ಕೂಗ್ಸಲ್ಲ. ನೋಡಿ, ಸ್ಟವ್ನ ಕಮ್ಮಿ ಮಾಡಿಕೊಂಡು ರೈಸ್ನ ದಮ್ಮಲ್ಲಿ ಬಿಡಬೇಕು ಸ್ವಲ್ಪ ಹೊತ್ತು. ನೋಡಿ, ಈ ಥರ ಹಾಕಬೇಕು ಲೋಟ, ವಿಜಿಲ್ ಹಾಕ್ಬಾರ್ದು. ಫೈನಲಿ ಪಾಲಕ್ ಪಲಾವ್ ರೆಡಿ ಆಗಿದೆ. ನೋಡಿ ಯಾವ ಥರ ಬಂದಿದೆ ಅಂತ. ಸ್ಪೂನಲ್ಲಿ ತೋರಿಸು ಸ್ವಲ್ಪ. ನೋಡಿ, ಸಕ್ಕತ್ತಾಗಿ ಬಂದಿದೆ. ದಮ್ಮಲ್ಲಿ ಇಟ್ಟರೆ ಆ್ಯಕ್ಚುಲಿ ಚೆನ್ನಾಗಿ ಬರೋದು. ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ, ಬನ್ನಿ ಗೈಸ್, ಹೋಗೋಣ ತಿನ್ನೋಣ. ಹೆಂಗಿದೆ ಅಮ್ಮ ಟೇಸ್ಟು? ನೀನೇ ಮಾಡಿದ್ದು? ನಾನೇ ಮಾಡಿರೋದು. ಇಷ್ಟು ತಿಂಗಳಾದ್ಮೇಲೆ ಮಾಡ್ಬಿಟ್ಟಿದ್ಯಾ? ಸುಮ್ಮನೆ ಹೆಂಗೈತೆ ಟೇಸ್ಟಾ? ಹಾಂ, ನೀನು ತಿನ್ನಲ್ವಾ? ನಾನು ತಿಂತೀನಿ. ಆಗ ಪಾಪುಗೆ ತಿನ್ಸಪ್ಪ, ನೋಡು ಹೆಂಗೆ ಪಾಪುಗೆ ಸಕ್ಕದಾಗಿ ಬಂದಿದೆ. ಟೇಸ್ಟ್ ಅಂತೂ ಸಕ್ಕದಾಗಿದೆ. ಬನ್ನಿ ಟೇಸ್ಟ್ ಮಾಡೋಣ. ಅವರೆಲ್ಲ ಟೇಸ್ಟ್ ಮಾಡಿದ್ರು, ನನಗಂತೂ ಸಖತ್ ಇಷ್ಟ ಆಯಿತು. ಟೇಸ್ಟ್ ಅಂತೂ ಸಕ್ಕದಾಗಿದೆ. ನೀವು ಒಂದ್ಸಲ ನೀವೆಲ್ಲ ಟ್ರೈ ಮಾಡಿ, ಚೆನ್ನಾಗಿ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹೆಂಗಿದೆ ಟೇಸ್ಟು ಅಂತ. ನೀವು ಟ್ರೈ ಮಾಡಿದ್ಮೇಲೆ. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ, ನನ್ನ ಚಾನಲ್ನ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್ ಬಾಯ್.